ಹಾಯ್ ಗಾಯ್ಸ್, ವೆಲ್ಕಮ್ ಟು ಅಮ್ಮೋದನು ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಸ್ಪೆಷಲ್ ಅಂದರೆ ವೈಕುಂಠ ಏಕಾದಶಿ. ನಮ್ಮ ಹೆಂಡ್ತಿ ಬೆಳಗ್ಗೆ 5 ಗಂಟೆಗೆ ಎದ್ದು ನೋಡಿ ರಂಗೋಲಿ ಪೂಜೆ ಎಲ್ಲ ಸಖತ್ತಾಗಿ ಮಾಡಿ 5 ಗಂಟೆಗೆ ಎದ್ದು ಇವತ್ತು ಫಸ್ಟ್ ಕ್ಲಾಸಾಗಿ ಮಾಡಿದ್ದಾಳೆ. ಹೌದು ಗೈಸ್, ಇವತ್ತು ವೈಕುಂಠ ಏಕಾದಶಿ ಹಬ್ಬ ಅಲ್ವಾ, ಅದಕ್ಕೋಸ್ಕರ ಬೆಳಗ್ಗೆನೆ ಬೇಗ ಎದ್ದು ಡ್ಯೂಟಿಗೆ ಹೋಗ್ಬೇಕಿತ್ತು. ನನ್ನ ಸೆಕೆಂಡ್ ಶಿಫ್ಟು, ಆದರೂ ಅಲಾರಾಮ್ ಇಟ್ಕೊಂಡು ಬೇಗ ಎದ್ದು ಮನೆಯಿಂದ ಹೊರಗಡೆ ಇರೋವಂಥ ಕಸನೆಲ್ಲ ನೀಟಾಗಿ ಗುಡಿಸ್ಕೊಂಡಿದ್ದೀನಿ. ಗುಡಿಸ್ಕೊಂಡಾದ್ಮೇಲೆ ಈಗ ಮನೆ ಒಳಗಡೆನೂ ಗುಡಿಸ್ಕೊತಾ ಇದ್ದೀನಿ. ನಮ್ಮ ಮನೆ ಒಳಗಡೆ ಎರಡೂ ಗುಡಿಸೋಷ್ಟೊತ್ತಿಗೆ ಮಿನಿಮಮ್ ಒಂದು 30 to 35 ಮಿನಿಟ್ಸ್ ಆದರೂ ಬೇಕೇ ಬೇಕು. ಒಳಗಡೆ ಎರಡು ಕಡೆ ಕಸ ಗುಡಿಸಾದ್ಮೇಲೆ ಸ್ನಾನಕ್ಕೆ ನೀರು ಇಟ್ಕೊಳ್ಳೋಣ ಅಂತ ಹೀಟ್ರ್ ಹಾಕಿದ್ದೀನಿ. ಇನ್ನು ಹೀಟ್ರಲ್ಲಿ ನೀರು ಕಾಯೋಷ್ಟೊತ್ತಿಗೆ ನಾನು ಆಚೆಗಡೆ ಬಾಗಿಲಿಗೆಲ್ಲ ನೀರು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ನೀರು ಹಾಕ್ಕೊತಾ ಇದ್ದೀನಿ. ಇವಾಗಿನ ಬ್ಯುಸಿ ಸ್ಕೆಡ್ಯೂಲಲ್ಲಿ ಎಲ್ಲರಿಗೂ ದೇವಸ್ಥಾನಕ್ಕೆ ಹೋಗೋದು, ದೇವ್ರಿಗೆ ಕೈ ಮುಗಿಯೋದು, ಮನೇಲಿ ಪೂಜೆ ಮಾಡೋದು ಒಂಥರ ಒಂದು ಕೆಲಸ ಅನ್ನೋದೇ ಆಗ್ಬಿಟ್ಟಿದೆ. ದೇವ್ರಿಗೆ ಭಕ್ತಿಯಿಂದ ಪೂಜೆ ಮಾಡೋದು ಕೂಡ. ಬಟ್ ನಾನು ಆ ರೀತಿ ಅಲ್ಲ. ನನ್ನ ಕೆಲ್ಸಕ್ಕೆ ಹೋಗಲಿ, ಮನೇಲೇ ಇರಲಿ, ದೇವ್ರ ಪೂಜೆ ಮಾಡೋದು ಅದೆಲ್ಲ ನಾನು ನಿಲ್ಲಿಸಲ್ಲ. ಯಾಕಂದರೆ ಅದು ನನಗೆ ತುಂಬ ನೆಮ್ಮದಿ ತರುತ್ತೆ, ತುಂಬ ತೃಪ್ತಿ ಆಗುತ್ತೆ ದೇವ್ರಿಗೆ ಪೂಜೆ ಮಾಡೋದ್ರಿಂದ. ಜೀವನದಲ್ಲಿ ಏನಿದೆ ಅಲ್ವಾ, ನಾವು ಯಾರನ್ನು ಮೆಚ್ಚೋ ಕೆಲಸ ಮಾಡಿಲ್ಲ ಅಂದರೂ ದೇವ್ರಿಗೆ ಮೆಚ್ಚಂಗೆ ನಾವು ಬದುಕಲೇಬೇಕು. ನಮ್ಮನ್ನು ಕಾಯೋನು ಕಾಪಾಡೋನು ದೇವ್ರೊಬ್ಬರೇ. ಮನುಷ್ಯನ ನಂಬಿ ಕೆಟ್ಟೋರು ಇರ್ಬೋದು, ಇಲ್ದಿರ ಇರ್ಬೋದು, ಆದರೆ ದೇವ್ರನ್ನ ನಂಬಿ ಕೆಟ್ಟೋರಂತೂ ಯಾರೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಈಗ ನೋಡಿ ನೀರೆಲ್ಲ ಹಾಕ್ಕೊಂಡೆ ಹೊರಗಡೆ ಎಲ್ಲ ಬಾಗಿಲಿಗೆ ಅರ್ಶಿನ ಕುಂಕುಮ ಇಡೋಣ ಅಂತ ಹೊಸ್ಲಿಗೆ ಅರ್ಶಿನ ಬಳಿತಾ ಇದ್ದೀನಿ. ವರ್ಷಗಳಲ್ಲಿ ಎಷ್ಟೇ ಹಬ್ಬ ಬಂದರೂ ಈ ಹಬ್ಬ ಒಂಥರ ಸ್ಪೆಷಲ್ಲೇ. ಯಾಕಂದರೆ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ ಅಂತ ಒಂದು ನಂಬಿಕೆ, ವಾಡಿಕೆ. ನೋಡಿ ಬಾಗಿಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ಇನ್ನು ಈಗ ರಂಗೋಲಿ ಸರದಿ. ಆ ರಂಗೋಲಿ ಬರಲ್ಲ ಅಂತಿಲ್ಲ, ನಾನಂತೂ ರಂಗೋಲಿ ಸೂಪರಾಗಿ ಬಿಡ್ತೀನಿ. ನನಗೇನೆ ಹೆಮ್ಮೆ ಇದೆ. ಯಾಕಂದರೆ ನಾನು ಹಾಕಿರೋ ಎಲ್ಲ ರಂಗೋಲಿಗಳು ಎಲ್ಲ ಕಾಂಪಿಟೇಷನಲ್ಲೂ ನಾನು ಫಸ್ಟ್ ಪ್ರೈಸ್ ವಿನ್ ಆಗಿದ್ದೀನಿ. ಸೊ ಅದೊಂದು ಖುಷಿ ನನಗೆ, ಕಲ್ತಿದ್ದಕ್ಕೂ ಸಾರ್ಥಕ ಆಯಿತು. ಈಗ ಮನೆ ಒರೆಸೋಣ ಅಂತ ಮನೆಯೆಲ್ಲ ಒರೆಸ್ಕೊತಾ ಇದ್ದೀನಿ ಮಾಪಿಂದ. ಒಂದು ಸಣ್ಣ ಕಿವಿ ಮಾತು, ಜೀವನದಲ್ಲಿ ಹೆಣ್ಮಕ್ಳು ಇಂಥ ಕೆಲಸ ಬರಲ್ಲ ಅನ್ನಂಗಿಲ್ಲ. ಎಲ್ಲನೂ ಕಲಿತು ಕಂಕ್ಳಲ್ಲಿ ಇಟ್ಕೊಂಡಿರಬೇಕು. ಸಣ್ಣದ್ದೇ ಆಗಲಿ, ಒಂದು ಹೂ ಕಟ್ಟೋದಾಗಲಿ, ಇಲ್ಲ ಟೈಲರಿಂಗ್ ಆಗಲಿ, ಏನೇ ಆಗಲಿ ಅದೆಲ್ಲನೂ ಕಲಿತು ಇಟ್ಕೊಂಡ್ರೆ ಸಮಯಕ್ಕೆ ನಮಗೆ ಮನೆಯೆಲ್ಲ ಒರೆಸಿ ಮುಗಿಸೋಷ್ಟೊತ್ತಿಗೆ ನೀರು ಕಾದಿತ್ತು. ಸ್ನಾನ ಮಾಡಿ ದೇವ್ರ ಸಾಮಾನು ಬೆಳ್ಕೊತಾ ಇದ್ದೀನಿ. ಈಗ ನಮ್ಮ ಮನೆಯವ್ರು ಪೂಜೆ ಮಾಡ್ತಾಯಿದ್ದಾರೆ. ಏನೇ ಹೇಳಿ ಮನೆಯೆಲ್ಲ ಸ್ವಚ್ಛ ಮಾಡಿ ಒಂದು ಸಣ್ಣ ಊದುಗಡ್ಡಿ ಹಚ್ಚಿ ಒಂದು ದೀಪ ಹಚ್ಚಿದ್ರೂ ದೇವ್ರ ಮುಂದೆ ತುಂಬಾ ನೆಮ್ಮದಿ ಅನಿಸುತ್ತೆ. ಮನೆ ಕಳ್ಕಳಿಯಾಗಿ ಎಷ್ಟು ಸುಂದರವಾಗಿರುತ್ತೆ ನೋಡೋದಕ್ಕೆ. ಇನ್ನು ಪ್ರಸಾದ ಎಡೆ ಮಾಡೋದಕ್ಕೆ ನಾನು ಅವಲಕ್ಕಿ ಮತ್ತು ಸಕ್ಕರೆ ಬಾಳೆಹಣ್ಣು ಹಾಕಿ ಮಾಡಿ ಇಟ್ಟಿದ್ದೆ. ನಂತರ ಸೀರೆ ಉಟ್ಕೊಂಡು ರೆಡಿಯಾಗಿದ್ದೀನಿ. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನ? ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹೇರ್ ಸ್ಟೈಲ್ ಮಾಡಿದ್ದು ನನ್ನ ಫ್ರೆಂಡು. ಇನ್ನು ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಇಬ್ಬರು ಹೋಗ್ತಾ ಇದ್ದೀವಿ. ನಾವು ಹೋಗಿದ್ದೆಲ್ಲಪ್ಪ ಅಂದರೆ ತಿರುಮಲ ತಿರುಪತಿ ದೇವಸ್ಥಾನ. ಅಂದರೆ ನಾವು ಹೋಗಿದ್ದು ತಿರುಪತಿಗೆ, ಆಂಧ್ರದಲ್ಲಿರೋದಲ್ಲ. ನಾವು ಹೋಗ್ತಾ ಇರೋದು ಮಲ್ಲೇಶ್ವರಮಲ್ಲಿರುವಂಥ TDDಗೆ. ತುಂಬ ದಿನಗಳ ನಂತರ ಸ್ಯಾರಿ ಉಟ್ಕೊಂಡಿದ್ದೆ ಅಲ್ವಾ, ನನಗೆ ನಾನೇ ಎಷ್ಟೋ ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅನಿಸ್ತಾ ಇತ್ತು. ನಾವೇನೇ ವೆಸ್ಟರ್ನ್ ಹಾಕಿದ್ರೂ ಟ್ರೆಡಿಷ್ನಲ್ ಮುಂದೆ ಯಾವುದೂ ಇಲ್ಲ ಅಲ್ವಾ. ಇಬ್ಬರು ಕೂಡ ಎಲ್ಲೋ ಮ್ಯಾಚಿಂಗ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಟೆಂಪಲ್ ಹತ್ರ. ನೋಡಿ ಬಂದ್ವಿ. ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದರು ವಯಸ್ಸಾದವ್ರಿಗೆ. ಆಮೇಲೆ 200 ರೂಪೀಸ್ ಟಿಕೆಟು. ಬಟ್ ನಾವು ಹೋಗಿದ್ದು ಜನರಲ್ಲು. ಡ್ಯೂಟಿಗೆ ಬೇರೆ ಟೈಮ್ ಆಗುತ್ತೆ ಅಂತ ಬೇಗ ಹೋಗ್ತಾ ಇದ್ದೀನಿ ದರ್ಶನಕ್ಕೆ ಕ್ಯೂವಲ್ಲಿ. ನಮ್ಮನೆಯವ್ರನ್ನ ತಿರುಗಿ ನೋಡ್ತಾ ಇದ್ದೀನಿ. ಹಿಂದೆ ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ರು. ಬನ್ನಿರಿ ಬೇಗ ಅಂತ ಹೇಳ್ತಾ ಇದ್ದೆ. ನೋಡಿ ಇಲ್ಲಿ ಕ್ಯೂ 9:15 ನಾವು ಹೋಗಿ ನಿಂತ್ಕೊಂಡಿದ್ದು. ಬಟ್ ನಾವು ಹೊರಗಡೆ ಬಂದಿದ್ದು 11:45ಗೆ. ನನ್ನ ಕ್ಯಾಬ್ ಇದ್ದಿದ್ದು 12:20ಗೆ. ಹೆಂಗೆ ದರ್ಶನ ಆಯಿತು, ಹೆಂಗೆ ಬಂದೆ ಅಂತಲೇ ಗೊತ್ತಾಗಿಲ್ಲ. ನಮ್ಮ ಮನೆ ಹತ್ರನೂ ಎಷ್ಟೊಂದು ವೆಂಕಟೇಶ್ವರ ಟೆಂಪಲ್ ಇದೆ. ಬಟ್ ನಾನು ಪ್ರತಿ ವರ್ಷವೂ TDD ಮಲ್ಲೇಶ್ವರಂಗೆ ಬರೋದು. ಹಾಗಾಗಿ ನಾನು ಮಿಸ್ ಮಾಡ್ಕೊಳ್ಳಲ್ಲ. ಹೇಗೋ ಟೈಮ್ ಅಡ್ಜಸ್ಟ್ ಆಗಿ ದೇವ್ರು ನನಗೆ ಇಲ್ಲಿ ಕರ್ಸ್ಕೊತಾನೆ ಪ್ರತಿ ವರ್ಷ. ಕ್ಯೂವಲ್ಲಿ ಬಂದು ಕೊನೆಗೆ ಮೇನ್ ಎಂಟ್ರೆನ್ಸ್ ಹತ್ರ ಬಂದ್ವಿ.
ಎಷ್ಟು ಚಂದವಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ, 2 ಕಣ್ಣು ಸಾಲದು. ವಿಶೇಷ ಅಂದರೆ ನವಿಲುಗಳು ಮಾಡಿದರು, ಸಖತ್ತಾಗಿತ್ತು. ಅದು ಮಾತ್ರ ಎದ್ದು ಕಾಣಿಸ್ತಾ ಇತ್ತು ಎಂಟ್ರೆನ್ಸಲ್ಲಿ. ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಿ ಹೋಗಿ ಸಾಕಾಯಿತು. ನೋಡಿ ಎಷ್ಟು ರಶ್ ಇದೆ ನೋಡಿ ಇಲ್ಲಿ. ನಾನು ಹೇಳ್ದಂಗೆ ನೋಡಿ, ಈ ನವಿಲೇ ಹೈಲೈಟ್ಸು. ಇನ್ನು ನೈಟ್ ಟೈಮ್ ಅಂತೂ ಲೈಟ್ಸ್ ಹಾಕಿರ್ತಾರೆ, ಸಕ್ಕತ್ತಾಗಿರುತ್ತೆ ನೋಡೋದಕ್ಕೆ. ನೋಡಿದ್ರಲ್ಲ ದೇವ್ರ ದರ್ಶನ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದರು. 2 ಕಣ್ಣು ಸಾಲದು ದೇವ್ರನ್ನ ನೋಡೋದಕ್ಕೆ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಇನ್ನು ಆಚೆ ಬರ್ತಾ ವೈಕುಂಠ ದ್ವಾರನ ದಾಟ್ಕೊಂಡು ಪ್ರಸಾದ ತಿನ್ನೋಣ ಅಂತ ಬಂದ್ವಿ. ಪುಳಿಯೋಗರೆ ಕೊಟ್ಟಿದ್ರು, ಪ್ರಸಾದನ ಸೇವನೆ ಮಾಡಿಕೊಂಡು ಹೊರಗಡೆ ಬಂದ್ವಿ. ಪ್ರತಿ ವರ್ಷವೂ ಈ ಥರ ಕಾರ್ಯಕ್ರಮ ನಡೆಸ್ತಾರೆ, ಭರತನಾಟ್ಯ. ಕಾಪಿರೈಟ್ಸ್ ಬರುತ್ತೆ ಅಂತ ನಾನು ಮ್ಯೂಸಿಕ್ನ ಆಫ್ ಮಾಡಿದ್ದೀನಿ. ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದರೆ ನಮ್ಮ ಮನೆಯವ್ರು ಜೋಳ ಬೇಕು ಅಂದರು, ಜೋಳ ತೊಗೊಂಡ್ರು. ಪ್ರಸಾದ ತೊಗೊಂಡು ಹೋಗ್ತಾ ಇದ್ದೀವಿ. ಪರ್ ಪರ್ಸನ್ ಒಂದೇ ಲಡ್ಡು ಇಲ್ಲಿ, ಅದಕ್ಕೋಸ್ಕರ ಇಬ್ಬರು ಒಂದೊಂದು ಲಡ್ಡು ತೊಗೊಂಡು ಮನೆ ಕಡೆಗೆ ಹೋಗೋಣ ಅಂತ. ವೆಂಕಟೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವ್ಲಾಗಲ್ಲಿ.